ಇದು ಈ ಮಳೆಗಾಲದ ಸೀಸನ್ನಲ್ಲಿ ಕಂಪ್ಲೀಟ್ ಇದು ಮುಗಿಬೇಕಿದು ಶಾಶ್ವತವಾಗಿ 100 ವರ್ಷ ಇದು ಸಮಸ್ಯೆ ಬಗೆಯಿರುವಂಥದ್ದು. ಫ್ಲಡ್ಡಿಂಗ್ ಅವಾಯ್ಡ್ ಆಗ್ತದೆ. ಜನರಿಗೆ ಪಾಪ ಬಡವರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಶ್ರೀಮಂತರಿಗೆ ಏನಾಗಲ್ಲ, ಪಾಪ ಲೋ ಲೈಂಗ್ ಏರಿಯಾದಾಗಿದ್ದಾಗಂತ ಬಡವ್ರನ್ನ ನೋಡಿದಿರಿ ಲಾಸ್ಟ್ ಟೈಮ್ ಎಲ್ಲನೂ ಕೂಡ. ಒಂದು ಮಗುನೂ ಕೂಡ ಸತ್ತು ಪಾಪ ಅವಾಗ. ಇದೆಲ್ಲನೂ ಕೂಡ ಇದ್ದಾಗ ಇದನ್ನು ಕಂಪ್ಲೀಟ್ ಮಾಡೋದು, ಚೇಂಜ್ ಆಫ್ ವರ್ಕ್ಸ್ ಮಾಡ್ಕೊಂಡು ಅಂತ ಹೇಳಿದ್ದೀವಿ. ಆಮೇಲೆ ಪಿಚ್ಚಿಂಗ್ನು ಟೋಟಲ್ ಲೆಂಗ್ತಿಗೆ ಮಾಡ್ತೀವಿ, ಇಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡ್ತೀವಿ. ಮತ್ತು ಅಲ್ಲಿ ಎಲ್ಲಿ ನಿಮ್ಮ ಶಿವಾಜಿ ಚೌಕ್ನಿಂದ ಫರ್ದರ್ 3 ಕಿಲೋಮೀಟರ್ ಇದೆ, 3 ಕಿಲೋಮೀಟರ್ಸ್ ಅಲ್ಲ, 3 ಕಿಲೋಮೀಟರ್ಸ್ ಅಪ್ ಟು ನಾಗೂರ್. ನಿಮ್ಮ ಬಿದ್ರಿ ಹಾಸ್ಪಿಟಲ್ ಅದು ಒಂದು 3 ಕಿಲೋಮೀಟರ್ಸ್ ಕೂಡ ತಗೊಳ್ಳಿ ಅಂತ ಹೇಳಿದ್ವಿ ವರ್ಕ್. ಅದನ್ನು 3 ಕಿಲೋಮೀಟರ್ಸ್ ತಗೊಂಡು ಇದನ್ನು ಹಾರಿಜಾಂಟಲ್ ಡ್ರಿಲ್ಲಿಂಗ್ ಆದರೆ ನಮ್ದೆಲ್ಲನೂ ಕಂಪ್ಲೀಟ್ ಆಗುತ್ತೆ. ಔಟ್ಸೈಡ್ ಫೋರ್ಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಇನ್ಸೈಡ್ ಕೂಡ ಒಂದು ಬೇರೆ ಆದರೆ ಹೊರಗಡೆ ನೀರು ಬರೋದು, ಒಳಗಡೆ ಸಿಟಿಯಾಗಿ ಬರೋದು ಸ್ಟಾಪ್ ಆಗುತ್ತೆ. ದಟ್ ಇಸ್ ದ ಮೇಜರ್ ಫ್ಲಡ್ ಅದು. ಸೊ ಇದನ್ನ ಮಾಡಿ ಎಲ್ಲನೂ ಪಿಚಿಂಗ್ ಮಾಡಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡಿ ಅದೊಂದು 3 ಕಿಲೋಮೀಟರ್ ತಗೊಂಡು ಇದನ್ನ ಕಂಪ್ಲೀಟ್ ಮಾಡಿ ಒಟ್ಟು ಏನಾರ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಹಣದ ಏನು ಅದು ಸಮಸ್ಯೆ ಅವ್ರಿಗೆ ಇರ್ತದೆ. ಅದಕ್ಕೆ ನಾವು ಚೇಂಜ್ ಆಫ್ ವರ್ಕ್ VDA ಮತ್ತು ಕಾರ್ಪೊರೇಷನ್ನಾಗ ಒಂದು 2 ಗಾರ್ಡನ್ ಪಾರ್ಕ್ ಇರ್ಬೋದು. ನಾನು ಇಲ್ಲಿ ತನಕ ಹೇಳಿದ್ರೆ ನಾನು ಮತಕ್ಷೇತ್ರದಾಗ ಒಂದು ಯಾವುದೋ ಒಂದು ವರ್ಕ್ ಇದ್ರೆ ಬೇಕಾದ್ರೆ PWD ಇರ್ಬೋದು, ಮತ್ತೊಂದು ಇರ್ಬೋದು, ಒಂದು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನಾನು ನಿಮಗೆ ನನ್ನ ಮತಕ್ಷೇತ್ರ ಒಂದು ವರ್ಷ ಅದಕ್ಕೆ ನಾನು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನಾನು ಮತಕ್ಷೇತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಚೇಂಜ್ ಆಫ್ ವರ್ಕ್ ಮಾಡ್ತೀನಿ. ಅವಶ್ಯಕತೆ ಬೀಳ್ತದೆ, ನಾನು ಯಾರೋ ಒಂದು ಕಂಪ್ನಿಗಳಿಗೆ ಸ್ವಲ್ಪ CSRನೂ ಕೂಡ ಕೊಡಿಸ್ತೀನಿ. ಒಂದು 4-5 ಕೋಟಿ ರೂಪಾಯಿ ನಾನು CSR ಕೊಡ್ತೀನಿ. ಕೊಡಿಸಿದನ್ನು ಟೋಟಲ್ ಕಂಪ್ಲೀಟ್ ಮಾಡಿ ಒನ್ಸ್ ಫಾರ್ ಆಲ್ ಶಾಶ್ವತವಾಗಿ ಇದನ್ನು ಪರಿಹಾರ ಕಂಟ್ರೋಲ್ ಮಾಡಿ. ಸಿಟಿ ರೋಡ್ಸ್ ಬಗ್ಗೆ ಸರ್, ಯಾಕಂದ್ರೆ ಈ ಜಾಮಾ ಮೇನ್ ರೋಡ್ ಕೆಟ್ಟ ಹೋಗ್ಬಿಟ್ಟು ಇಸ್ ವೆರಿ ಇನ್ ಬ್ಯಾಡ್ ವೇ. ಕರೆಕ್ಟ್. ರೋಡ್ ಕ್ಯಾನ್ ವೇಟ್, ಗಾರ್ಡನ್ ಕ್ಯಾನ್ ವೇಟ್. ನಾನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ತನಕ ಫ್ಲಡ್ ದಿಸ್ ಲೆಟ್ ಅಸ್ ಟ್ಯಾಕಲ್. ಬೆಳ್ತನ ರಾಮಾಯಣ ಹೇಳಿದ್ಮೇಲೆ ನೀವು ಎಷ್ಟೇ ಮಳೆ ಆದರೂ ನಗರ ಜನರಿಗೆ ಸಮಸ್ಯೆ ಆಗಲ್ಲ, ಕ್ರಮ ಕೈಗೊಳ್ಳಿ. ಎಷ್ಟೇ ಮಳೆ ಫಸ್ಟ್ ಪ್ರಯಾರಿಟಿ, ರೋಡ್ ಇಸ್ ನೆಕ್ಸ್ಟ್. ಇದು ಸಿಟಿ ಕೋಟೆಗೌಡ ಪೂರ್ತಿ ಒಂದು ತಿಂಗಳಲ್ಲಿ ಇವತ್ತು ದಿವಸ ನಾವು ಇದು ಮಾಡ್ತೀವಿ. ಆಮೇಲೆ ನೀವು ಕೇಳಿದ್ರ ರೋಡ್ ಗೀಡು 150 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ವರ್ಕ್ ಆರ್ಡರ್ ಇದೆ, ಎಲ್ಲರೂ ಅವರು ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಆ 150 ಕೋಟಿ ರೂಪಾಯಿ ಕೆಲಸ ಆಗ್ತದೆ. ಮೈನಾರಿಟಿ ವಾರ್ಡ್ ಕೂಡ ನಾನು ಸುಮಾರು 80 ಕೋಟಿಯಷ್ಟು ಅದನ್ನು ಕೊಟ್ಟಿದ್ದೀನಿ ಮೈನಾರಿಟಿ ವಾರ್ಡ್ಸ್ಗೆ. ಏನು ತಾರತಮ್ಯ ಅವತ್ತು ಆಗಿರ್ತಿತ್ತು, ಉಳಿದಿತ್ತು ಆ ಭಾಗದಲ್ಲಿ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಮೊನ್ನೆ ಮೈನಾರಿಟಿ ಫಂಡಿಂದ ಒಂದು 9 ಕೋಟಿ 20 ಕೋಟಿ ಕೇಳಿದೆ, 9 ಕೋಟಿ ಬಂದಿದ್ದಾರೆ. 20 crores ಕೇಳಿದೆ, ನಾವು 9 ಕೋಟಿ ಬರೀ ಇನ್ನೂ ಒಂದು 10 ಕೋಟಿ ಬರಬೇಕಾಗಿದೆ, 10 ಕೋಟಿ. ಅದನ್ನು ಕೂಡ ರಸ್ತೆಗೆ ದುಡ್ಡು ಬರ್ತಾ ಇದೆ ಸರ್. ಆ ಸಿಟಿಲಿ ಕ್ವಾಲಿಟಿ ವರ್ಕ್ ಆಗ್ತಾ ಇಲ್ಲ, ಗೊತ್ತಿದ್ದಾರೆ ಕ್ವಾಲಿಟಿ ವರ್ಕ್. ದಿಸ್ ಇಸ್ ದ ಕ್ವಾಲಿಟಿ ವರ್ಕ್. ಇದನ್ನ ಈ ಒಂದು ನಿಮಿಷ ಕೇಳಿಪ್ಪ, ರಸ್ತೆಗೆ ನಂತರ ಮಾತಾಡೋದಂತ. ನಾನು ಐ ಕಮ್ ಹಿಯರ್ ಫಾರ್ ಫ್ಲಡ್, ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್. ಸ್ವತಃ DC ಅವರು ಇವತ್ತು ಪಿಚಿಂಗ್ ದುಡ್ಡು ಇರಲಿಲ್ಲ. ಅವರು ಬೇರೆ ಒಂದು ಡೈವರ್ಟ್ ಚೇಂಜ್ ಆಫ್ ವರ್ಕ್ ಮಾಡಿ ಪಿಚಿಂಗ್ ಕೊಟ್ಟಾರೆ. ಪಿಚಿಂಗ್ ಇರಲಿಲ್ಲ ಏನ್ರಿ ಮಾಡಿಕೊಡೋದು. DC ಹ್ಯಾಸ್ ಟೇಕನ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಹೀಗಾಗಿ ನಾನು ಇಷ್ಟೇ ಹೇಳೋದು, ಇವತ್ತು ಜಿಲ್ಲಾಧಿಕಾರಿಗಳು ಮತ್ತೆ ನಾನು ಕೊಟ್ಟಿದ್ದೀನಿ, BDA ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲರೂ ಕೂಡ ನಾನು ಇದರ ಜವಾಬ್ದಾರಿ ಬರ್ತೀನಿ. ಒಂದ್ಸಲ ಶಾಶ್ವತವಾಗಿ ಈ ಫ್ಲಡ್ ಮಕ್ಕಳು ಇನ್ನು ರೋಡ್ ಆಗಿಡ ಏನದಾವಲ್ಲ 150 ಕೋಟಿ ರೂಪಾಯಿ ಇವತ್ತು ದಿವಸ ನಮ್ಗೆ ಈಗ ಬಂದಿದೆ. ಅದರಲ್ಲಿ ಈಗ ಟೆಂಡರ್ಸು ಆಗಿದಾವೆ, ವರ್ಕ್ ಆರ್ಡರ್ಸು ಕೊಟ್ಟಿದ್ದೀವಿ, ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಇನ್ನೊಂದು 15 ದಿವಸನಾಗ 8 ದಿವಸನಾಗ ಅದನ್ನ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತೇವೆ.